ಹಾಯ್ ಹಲೋ ಸ್ನೇಹಿತರೆ, ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಪೊಲೀಸ್ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಹೊಸದಾಗಿ ಪ್ರಾರಂಭಿಸಲಾದಂತಹ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಾವು ಹಾಕುವಂಥ ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಏನು ಪೊಲೀಸ್ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಅಭ್ಯರ್ಥಿಗಳು ದಿನ ಕಳೆದಂತೆ ಹತಾಶೆಗೊಳಗಾಗ್ತಾ ಇದ್ದಾರೆ. ಸ್ನೇಹಿತರೆ, ಈಗಾಗಲೇ ನೇಮಕಾತಿ ಈಗ ಆಗ್ತಾಯಿದೆ, ನಾಳೆ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಕೇಳಿ ಯಾರು ಕೂಡ ಬೇಸರನ್ನು ವ್ಯಕ್ತಪಡಿಸಬೇಡಿ ಸ್ನೇಹಿತರೆ. ಯಾಕಂದರೆ ಯಾವುದೇ ಒಂದು ಪ್ರಕ್ರಿಯೆ ಕೂಡ ನಿಂತಿಲ್ಲ, ಎಲ್ಲ ಪ್ರಕ್ರಿಯೆಯು ಕೂಡ ಚಾಲನೆಯಲ್ಲಿದ್ದು ಏಕೆ ವಿಳಂಬ ಆಗ್ತಾಯಿದೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎಲ್ಲರಿಗೂ ಹುಟ್ಕೊಂಡಿದೆ. ಸ್ನೇಹಿತರೆ, ಈ ಒಂದು ನೇಮಕಾತಿಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಕೂಡ ಇಲಾಖೆಯಿಂದ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಬೇಕು. ಯಾಕಂತಂದರೆ ಈಗಾಗಲೇ ಪರೀಕ್ಷೆಯನ್ನು ಕೂಡ ಪೊಲೀಸ್ ಇಲಾಖೆ ಬದಲಿ KA ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟಿರೋದು. ಇನ್ನೊಂದು ಏನು KSRP ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ SSLC ಕ್ವಾಲಿಫಿಕೇಷನನ್ನು ಕೂಡ ಇಲ್ಲಿವರೆಗೂ ಕೂಡ ಅದು ಇತ್ತು ಸ್ನೇಹಿತರೆ. ಈಗ ಅದನ್ನು PUC ಮಾಡಬೇಕಂತ ಒಂದು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕೂಗು ಕೂಡ ಇತ್ತು. ಅದನ್ನು ಈಗಾಗಲೇ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ಒಪ್ಪಿಗೆಯನ್ನು ಕೂಡ ಪಡೆದು ಅಂತಿಮವಾಗಿ ಏನು KSRP ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ PUCಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು CAR DAR ಹುದ್ದೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ PUC ಲೆವೆಲಿಂದ ಒಂದು ಕ್ವಾಲಿಫಿಕೇಷನನ್ನು ಕೂಡ ನಿಗದಿ ಮಾಡಿದ್ದಾರೆ. ಅದು ಕೂಡ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿ ಒಪ್ಪಿಗೆಯನ್ನು ಕೂಡ ಪಡೆದಿದೆ. ಈಗಾಗಲೇ ಈ ಒಂದು ಮಾಹಿತಿಯನ್ನು ನಮ್ಮ ಕಾನೂನು ಸಚಿವರಾದಂಥ HK ಪಾಟೀಲ್ ಸಾಹೇಬರು ಕೂಡ ತಿಳಿಸಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತಂದರೆ, ಈಗಾಗಲೇ ನೇಮಕಾತಿಗಳು ನಡೆದು ಹಲವು ವರ್ಷವಾಗಿದ್ದು ಸಾಮಾನ್ಯವಾಗಿ ಎಲ್ಲ ಒಂದು ಅಭ್ಯರ್ಥಿಗಳಲ್ಲಿ ಒಂದು ಕಾತುರತೆ ಇದ್ದೇ ಇದೆ. ಯಾಕಂತಂದರೆ ಬಹಳ ದಿನಗಳ ನಂತರ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, KA ಪರೀಕ್ಷೆ ನಡೆಸುತ್ತಿರೋದರಿಂದ ಕೆಲವೊಂದಿಷ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಅಥವಾ ಪರೀಕ್ಷಾ ವಿಧಾನಗಳಿಗೆ ಸಂಬಂಧಪಟ್ಟಂಥ ಮಾರ್ಪಾಡುಗಳಿರ್ಬೋದು, ಅಥವಾ ಯಾವುದೇ ಒಂದು ವಿಶೇಷ ನಿಯಮಗಳಿರ್ಬೋದು, ಈ ಎಲ್ಲವನ್ನು ಕೂಡ ರೆಡಿ ಮಾಡಲಿಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಹಾಗೆ ಏನು ಇಲಾಖಾ ಹಂತದಲ್ಲಿ ಏನು ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕೂಡ ಪ್ರಕ್ರಿಯೆ ಚಾಲ್ತಿಯಲ್ಲಿವೆ. ಯಾವುದೇ ಪ್ರಕ್ರಿಯೆ ಕೂಡ ನಿಂತಿಲ್ಲ ಸ್ನೇಹಿತರೆ. ದಿನದಿಂದ ಈಗಾಗಲೇ ನಾವು ಕೆಲವೊಂದು ದಿನಗಳ ಹಿಂದೆ ಹುದ್ದೆಗಳ ಲಿಸ್ಟನ್ನು ಕೂಡ ಬಿಟ್ಟಿದ್ದರು. ಈಗ ಮೊನ್ನೆ ತಾನೇ ರಾಜ್ಯಪತ್ರ ಕೂಡ ಪ್ರಕಟಣೆಯಾಗಿ ಆದೇಶ ಕೂಡ ಬಂದಿರುವಂತಕ್ಕಂಥದ್ದು ನಾವು ನೋಡ್ಬೋದು. ಹೊಸದಾಗಿ IRB ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಸ್ನೇಹಿತರೆ. ಒಂದಂತೂ ನಿಜ, ಏನಪ್ಪ ಅಂತಂದರೆ, ಈಗಾಗಲೇ ಏನು ಪೊಲೀಸ್ ಇಲಾಖೆ ನಡೆಸ್ತಕ್ಕಂಥ ಪರೀಕ್ಷೆಗೂ ಕೂಡ ಮತ್ತು KA ನಡೆಸ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗೆ ಬಹಳ ಒಂದು ವ್ಯತ್ಯಾಸ ಇರುತ್ತೆ. ಕಠಿಣತೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂತಂದರೆ KA ಪ್ರಶ್ನೆ ಪತ್ರಿಕೆಗಳನ್ನ ಸಾಮಾನ್ಯವಾಗಿ ತಾವು ಕೂಡ ಎದುರಿಸಿರ್ತೀರಿ. ಯಾರು ನಾನು PCಗೆ ಓದ್ತಾ ಇದ್ದೀನಿ ಅನ್ನುವಂಥ ಒಂದು ಚೌಕಟ್ಟನ್ನು ಹಾಕ್ಕೊಂಡಿದ್ದೀರಿ, ದಯವಿಟ್ಟು ಈ ಚೌಕಟ್ಟಿನಿಂದ ಹೊರಗೆ ಬನ್ನಿ. ಯಾಕಂತಂದರೆ ಪರೀಕ್ಷೆ ನಡೆಸ್ತಕ್ಕಂಥದ್ದು KEA, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಯಾಕಂದರೆ ಇಲ್ಲಿ ವರ್ಷ ಕಳೆದಂತೆ ಕಾಂಪಿಟೇಷನ್ ಲೆವೆಲ್ ಆಗಲಿ ಮತ್ತು ಈ ಒಂದು ಫೀಲ್ಡಿಗೆ ಬರುವಂಥ ಅಭ್ಯರ್ಥಿಗಳ ಸಂಖ್ಯೆ ಆಗಲಿ ದಿನೇ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಜೊತೆಗೆ ನಾವು ಎಲಿಮಿನೇಷನ್ ಮಾಡಬೇಕಾಗ್ತದೆ. ಒಂದು ಹುದ್ದೆಗೆ ಒಬ್ಬರನ್ನಂತೆ ಲಕ್ಷಾನುಗಟ್ಟಲೆ ಒಂದು ಅಪ್ಲಿಕೇಶನ್ ಬಂದಾಗ ಎಲಿಮಿನೇಷನ್ ಮಾಡುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಏನು 4 ಲಕ್ಷಕ್ಕಿಂತ ಅಧಿಕ ಅಪ್ಲಿಕೇಶನ್ ಬಂದಿದ್ದು, 1,000 VA. ಪೊಲೀಸ್ ಇಲಾಖೆಗೂ ಸಂಬಂಧಪಟ್ಟಂತೆ ನಾವು ನಿರೀಕ್ಷಿಸಿದ್ದು 3-3.5 ಲಕ್ಷ ಅಪ್ಲಿಕೇಶನ್ಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು.
ಅದಕ್ಕಾಗಿ ಸ್ನೇಹಿತರೆ ಇಲ್ಲಿ ಒಂದು 0.25 ಅನ್ನುವಂಥದ್ದು ಕೂಡ ಸಾಕಷ್ಟು ಈಗ ನಾವು ಅಭ್ಯರ್ಥಿಗಳನ್ನ ಕೇಳಿದಾಗ 0.25ದಲ್ಲಿ ಜಸ್ಟ್ 0.25ದಲ್ಲಿ ಎಷ್ಟೋ ಅಭ್ಯರ್ಥಿಗಳು ತಮ್ಮ ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ. ನೋಡಿ ಸ್ನೇಹಿತರೆ, 0.25 1 ಮಾರ್ಕ್ಸ್ ಅಲ್ಲ, ಹಾಫ್ ಮಾರ್ಕ್ಸ್ ಅಲ್ಲ, 0.25. ಅದಕ್ಕಾಗಿ ಯಾರೂ ಕೂಡ ಏನು ನಾವು PC ಅಷ್ಟೇ ಅಂತ ಯಾವುದೋ ಒಂದು ಬುಕ್ಕನ್ನು ತೊಗೊಂಡು ಓದ್ತಕ್ಕಂಥದ್ದು ಇಲ್ಲಿವರೆಗೆ ಮಾಡಿದಿರಿ ಸ್ನೇಹಿತರೆ. ಇನ್ನೂ ಸಮಯಾವಕಾಶ ಇದೆ. ಇರುವಂಥ ನಾಲೆಜನ್ನು ಬಳಸ್ಕೊಂಡು ವೈಡಾಗಿ ಏನು ಸಬ್ಜೆಕ್ಟನ್ನು ಡೆಪ್ತಾಗಿ ಓದಿ ಅದರ ಯಾವುದೇ ಒಂದು ಘಟನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯದ ಆಳವನ್ನು ಅಧ್ಯಯನ ಮಾಡಿ ನೋಟಿಫಿಕೇಷನ್ ವೇಟ್ ಯಾರೂ ಕೂಡ ಮಾಡಬೇಡಿ. ಯಾಕಂತಂದರೆ KE ಪರೀಕ್ಷೆ ಭಾಳ ಒಂದು ಸ್ಪೀಡ್ ಅಂದರೆ ವೇಗಗತಿಯಲ್ಲಿ ತನ್ನ ಕಾರ್ಯವನ್ನು ಮುಗಿಸ್ಕೊಡ್ತಕ್ಕಂಥದ್ದು. 2-3 ನೇಮಕಾತಿಯನ್ನು ನಾವು ಕೂಡ ನೋಡಿದ್ದೀವಿ. ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, BMTC ಹುದ್ದೆಗೆ ಸಂಬಂಧಪಟ್ಟಂತಾಗಿರ್ಬೋದು, ಭಾಳ ವೇಗದಲ್ಲಿ ಒಂದು ತನ್ನ ಕಾರ್ಯವನ್ನು ಮುಗಿಸಿ ಇಲಾಖೆಗೆ ಅಂಕಪಟ್ಟಿಗಳನ್ನ ಕೂಡ ನೀಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದಕ್ಕಾಗಿ ಸ್ನೇಹಿತರೆ ಓದ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಸಲದ ಪ್ರಶ್ನೆ ಪತ್ರಿಕೆ ಲೆವೆಲ್ ಸ್ವಲ್ಪ ಹೈ ಇರಲಿದೆ. ಅದಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಜಾಗೃತವಾಗಿ ಈ ಒಂದು ಮಾಹಿತಿಯನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಓದನ್ನು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ನಡೆಸಬೇಕು. ಜೊತೆಗೆ ನಾವೇನು ಇಲಾಖೆಯಿಂದ ಆಗಿರ್ಬೋದು ಯಾವುದೇ ಇನ್ನಿತರ ಮಾಹಿತಿಗಳು ಬಂದ ತಕ್ಷಣ ನಿಮಗೆ ತಿಳಿಸ್ತೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಂತಂದರೆ ಹೊಸದಾಗಿ ನಾವು ಕೂಡ ಒಂದು ಎಲ್ಲ ಸ್ಪರ್ಧಾರ್ಥಿಗಳನ್ನು ರೀಚ್ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ಈ ಚಾನಲನ್ನು ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಹಾಗೆ ನಿಮ್ಮ ಸಹಕಾರ ಬೇಕಾಗ್ತದೆ ಸ್ನೇಹಿತರೆ. ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.